ಧರ್ಮ ರಕ್ಷತಿ ರಕ್ಷತ. ನೋಡ್ರಿ, ನ ಧರ್ಮೋ ಧಾರ್ಮಿಕಿರುವಿನ. ಎಲ್ಲಿ ಧರ್ಮ ಐತಿ ಅಲ್ಲಿ ಧರ್ಮಾತ್ಮ ಬೇಕು. ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಧರ್ಮಾತ್ಮ ಇರಲಿ. ಈಗ ಪಾಕಿಸ್ತಾನ ಆಗಲಿ, ಹಿಂದೂ ಧರ್ಮ ಇಲ್ಲ, ಧರ್ಮಾತ್ಮಗಳು ಇಲ್ಲ. ಕೇರಳದಾಗ ಹೊಡೆದಕ್ಕೂ ತಾನ ನಾಶ ಆಗ್ತದೆ. ಕೇರಳದಾಗ ಧರ್ಮ ನಾಶ ಆಗ್ತೈತಿ. ಧರ್ಮಾತ್ಮ ಇದ್ದರೆ ಧರ್ಮ ಇರ್ತೈತಿ, ಧರ್ಮ ಇದ್ದಲ್ಲಿ ಧರ್ಮಾತ್ಮ ಇರ್ತವು. ನೀವು ನಿಮ್ಮನ್ನ ರಕ್ಷಣೆ ಆಗಬೇಕಾದ್ರೆ ಧರ್ಮರ ರಕ್ಷಣೆ ನೀವು ಮಾಡಬೇಕು. ಆದರೆ ನಿಮ್ಮ ರಕ್ಷಣೆ ಧರ್ಮ ಮಾಡ್ತೈತಿ. ಧರ್ಮ ಅಂದರೆ ಏನೋ ಬೇರೆ ವಸ್ತು ಅಲ್ಲ, ಅದೇನು ಇಲ್ಲ. ನೀವು ಒಳ್ಳೆ ಇರಲಿ, ಮಾನವೀಯತೆ ಹುಟ್ಟಿದ್ರಿ, ಮಾನವೀಯತೆ ದೃಷ್ಟಿಯಿಂದ ಬದುಕುವಂಥ ಏನು ಶಿಕ್ಷಣ ಇದೆ ಅದು ಧರ್ಮ. ಒಬ್ಬರು ನನಗೆ ದಿಲ್ಲಿದಲ್ಲಿ ಒಂದು ಪ್ರಶ್ನೆ ಕೇಳಿದ್ರೆ, ಧರ್ಮ ಅಂದರೆ ಏನು ಆಚರಣ? ಒಬ್ಬ ಅಚಾನಕ್ ಜಾರದ ಬಿದ್ದ ನಂತರ ಅವನು ಎಬ್ಸೋದ, ಪಟ್ಟಿ ಕಟ್ಟೋದು ಧರ್ಮ. ಬಿದ್ದ ಕೂಡಲೇ ಅವನು ತುಳಿಯೋದ ಅದ ಧರ್ಮ. ಧರ್ಮ ಅಧರ್ಮ ಇಲ್ಲ. ಕುಡಿಯವ್ರನ್ನ ಬಿಡಿಸೋ ಧರ್ಮ, ಕುಡಿಸೋರ ಅಧರ್ಮ. ಆದ ಕಾರಣ ಮನುಷ್ಯನ ಮಾನವ ಕಲ್ಯಾಣ ಆಗಲಿ ಅಂತೇಳಿ ಇದ್ದಂಥ ಸಂತಗಳು ಮಹಾತ್ಮಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ ತಮ್ಮ ಸ್ವಾಮೀಜಿಯವ್ರು ಹೇಳ್ರು. ಮಂದಿ ಬಿ ಭಾಳ ಈ ಸ್ವಾಮಿಗಳು ನೋಡ್ರಿಗೂ ಓಡಿ ಹೋಗ್ತಾರು. ಕೆಲವು ಸ್ವಾಮಿಗಳು ನೋಡ್ರಿ ಓಡಿ ಹೋಗ್ತಾವೆ. ನಾವೊಬ್ಬ ರಾಜಸ್ಥಾನದಾಗ ಜೈಪುರದಲ್ಲಿ 92ದಲ್ಲಿ ಹೋಗಿದ್ನಿ. ಅಲ್ಲಿ ಸಮಸ್ಯೆ ಹೆಂಗಾಗಿತ್ತು, ಬಿಗಿನಿಂಗ್ದಾಗ ಜನವರಿಗೆ ಹೋಗಿದ್ನಿ, ಗರ್ದಿ ಭಾಳ ಇತ್ತು. ಒಬ್ಬ ಯಾರ ಪರಿಚಿತ ಆದರೂ ಎರಡನೇ ಸಮಯ ಚತುರ್ಮಾಸ ಆದಾಗ ಆ ಮನುಷ್ಯನ ಕಾಣಬಲ್ಲ. ಎಲ್ಲಿ ಹೋದ್ನಪ್ಪ ಅಂತ ಕೇಳಿ ಕರ್ಕೊಂಬರ್ರನ್ನ 4 ಮಂದಿ ಕರ್ಕೊಂಡು ಬಂದರು. ಅವನು ವ್ಯಸನಾಧೀನ ಆಗಿದ್ದ, ಅವ ಬರಲಾಗಿದ್ದ. ಅವನು ಯಾಕೆ ಬರಬಲ್ಲಪ್ಪ, ಯಾಕೆ ಬರಬಲ್ಲ ಅಂದರೆ ನೀವು ಏನಾದರೂ ತ್ಯಾಗ ನೇಮ ವ್ರತ ಕೊಡ್ತೀರಿ ಅಂತ ನಿಮ್ಮ ಸಮೀಪ ಬೇಡಂತೆ ಬರಬಲ್ಲಿ ಅಂತ ಅಂದ. ಆಯ್ತು ತಗೋ, ಏನೋ ನೇಮ್ ತಗೋ, ಇನ್ನು ಸಿಕ್ಕಿದಿ ಮತ್ತೊಂದು ಸಿಗುವುದಿಲ್ಲ, ಮತ್ತೆ ಎಲ್ಲಿ ಕರಿಕೆ ಯಾರನ್ನ ಕಳಿಸೋದು, ಈ ಬೈದು ಏನ್ರಿ ನೇಮ್ ತಗೊಂಡು ಹೋಗು, ನಂಗೆ ಆಗೋದಿಲ್ಲ, ನಾನೇ ನೇಮ್ ತಗೊಂಡು ಹೋಗಬೇಕು, ಆಗೋಲ್ಲ ತಗೊಂಡು ಹೋಗಬೇಕು. ನಮ್ದು ವಾದಾವಾದ ನಡೆದಾಗ ಲಾಸ್ಟ್ ಒಂದು ಮಾತು ಅಂದ, ಮಹಾರಾಜ ಒಂದು ನೇಮ್ ತಗೋತ, ನಿಮ್ದು ಮಾತು ಮರ್ಯಾದೆ ಉಳಿತೈತಿ, ನಂದು ಬಿ ಉಳಿತೈತಿ, ನಾಳೆ ಒಂದು ನಿಮ್ಮ ಕಡೆ ಬರೋಲ್ಲ ಅಂತ ನೇಮ್ ತಗೋತಂತೆ. ನಾಳೆದು ಬರೋಲ್ಲ ಅಂತ ನೇಮ್ ಅಂಥ ಜನ ಭಾಳ ಆಗಿದ್ದಾರೆ. ಆದ ಕಾರಣ ಇಂಥ ಧರ್ಮಾನುಷ್ಠಾನ, ವ್ರತಾನುಷ್ಠಾನ, ಜಪಾನುಷ್ಠಾನ ಮಾಡಿದ ಧರ್ಮ ಜಾಗೃತಿ ಇರ್ತೈತಿ. ಯಾಕಂದರೆ ಈ ಧರ್ಮದಲ್ಲಿ ವಿಘಟನ ಸಂಗತಿ ಜಾಸ್ತಿ ಆಗಿದೆ, ಕಲಿಯುಗ ಆಗಿದೆ. ಕಲಿಯುಗದಾಗ ಧರ್ಮ ಒಡೆಯವರು ಭಾಳ ಆಗಿದ್ದಾರೆ, ಧರ್ಮ ಸಂಘಟನಾ ಕೊಡಿಸೋರು ಜನ ಭಾಳ ಕಮ್ಮಿ ಆಗಿದ್ದಾರೆ. ಮತ್ತೊಂದು ಏನರ ಒಂದು ಹಳ ಒಳ್ಳೆ ಆಕಾಯ್ತು ಯಾರ ಬಾಂಬ್ ಹಾಕೋರು ಜಾಸ್ತಿ ಇರ್ತಾರೆ. ಈ ಪತ್ರಕಾರಗಳ, ಅವುಗಳ, ಕೆಲವು ವಕೀಲರುಗಳ, ಇಂಥ ದರಿದ್ರಗಳು ಜನ ಹುಟ್ಟಿದ್ದಾರೆ ಈ ಕಾಲದಾಗ. ಅವ್ರ ಧರ್ಮ ಸಂಬಂಧ ಎಲ್ಲರ ಒಂದು ಒಳ್ಳೆ ಆಕಾಯ್ತು, ಬ್ರೇಕಿಂಗ್ ನ್ಯೂಸ್ ಅದು ಹಂಗೆ ನಡೆದಿದ್ದು. ನಾನು ಯಾವುದೋ ಒಂದು ಕಾರ್ಯಕ್ರಮ ಹೋಗೀನಿ, ಒಬ್ಬಗ ನೀರು ಕುಡಿಸ್ಕೋದಾನ. ನೀರು ಕುಡಿಸೋದು ಬ್ರೇಕಿಂಗ್ ನ್ಯೂಸ್. ಯಾಕಂದ್ರೆ ಅವ್ರಿಗೆ ಹಾಲು ಕುಡಿಸ್ಕೋದ್ರು ಸ್ವಾಮಿ ಅವ್ರು ನೀರು ಕುಡಿಸ್ಕೋದಾರತ್ತ. ಅವ್ನು ನೀರಡಿಕೆ ಆಗೈತೆ ಅಂದ್ರೆ ಹಾಲು ಕುಡಿಸ್ಕೋದಾನಲ್ಲ. ಈಗ ನೀರಡಿಕೆ ಆದಾಗ ಹಾಲು ಕುಡಿಸಿದ್ರೆ ನೀರಡಿಕೆ ಹೋಗುದಿಲ್ಲ. ಆದ ಕಾರಣ ಈ ಜಗತ್ತಿನಾಗ ಎಲ್ಲಕ್ಕಿಂತ ಒಳ್ಳೆ ರೀತಿಯ ಕಿಚ್ಚ ಹಚ್ಚ ಅವ್ರ ಜಗತ್ತಿನಾಗ ಯಾರೊಬ್ಬರು ಜಗತ್ತಿನಾಗ ಹುಟ್ಟಿದಾರೆ ಅಂದ್ರೆ ಪತ್ರಕಾರಗಳು ಹುಟ್ಟಿದ್ರು. ಶಕುನಿ ಮಾಮ ಸತ್ತ ನಂತರ ವಂಶಜಗಳು ಯಾರು ಇದ್ದಾರೆ ಅಂದ್ರೆ ಪತ್ರಕಾರಗಳು ಇದ್ದಾರೆ. ಯಾಕಂದ್ರೆ ಅನೇಕ ಪ್ರಕಾರ ದ್ವಂದ್ವಗಳು ನಿರ್ಮಾಣ ಮಾಡೋದ, ಅಶಾಂತಿ ವಾತಾವರಣ. ಕನೇರ ಸ್ವಾಮಿ ಇದಕ್ಕಿನ ಪ್ರಕರಣದಾಗ ನಿಮ್ಮ ಒಂದು ಕೇಳವ್ರು, ನಂಗೆ ಒಂದು ಕೇಳವ್ರು, ಅವ್ರಿಗೊಂದು ಕೇಳವ್ರು, ಅವ್ರು ಹಿಂಗಾರ ತರು ನಿಮ್ದು ಯಾರ ಸಿದ್ದರಾಮಯ್ಯ ಕೇಳವ್ರು, ಅವ್ರು ನೀವು ಏನಂತ ಬಿಜಾಪುರದ ನೀವು ಬರಬೇಡ್ರಂತೆ ಜಿಲ್ಲಾಬಂದಿ ಮಾಡ್ರಿ. ಆ ಪುಣ್ಯಾತ್ಮ ಸಿದ್ದರಾಮಯ್ಯ ಯಾಕೆ ಬೇಕಾಗೈತಿ ನೀನು ರಾಜಕಾರಣ ಮಾಡಪ್ಪ, ನಮ್ಮ ಧರ್ಮ ಕಳೆದ ಯಾಕೆ ಬೇಕಾಗೈತಿ ನಿನ್ಗೆ? ಜಿಲ್ಲಾ ಬಾಳತಿ ಬಂದ್ ಮಾಡ್ರಿ. ನಾನು ಕೇಳ್ಕ ನಿಮ್ದು ಯಾರು ವಿಚಾರ? ಪತ್ರಕಾರ ನಮ್ದು ಏನು ವಿಚಾರ ಇಲ್ಲ, ನಮ್ಮ ಧರ್ಮ ಕೂಡಿ ಹೋಗೋದು ನಮ್ಮ ವಿಚಾರ. ರಾಜಕಾರಣ ಮಾಡಿ ಧರ್ಮಾಚರಣೆ ಮಾಡಲಿ, ಇದು ನಮ್ಮ ಅದೇ ಕಾರಣ. ಹೇಳೋದ್ರಂದಿಷ್ಟ ಜಗತ್ತಿನಲ್ಲಿ ಧರ್ಮ ಒಡೆಯವ್ರ ಜನ ಭಾಳ ಆಗಿದಾರು, ಜನ್ಮ ಕೊಡಿಸೋರು ಭಾಳ ಕಮ್ಮಿ ಆಗಿದಾರು. ತವ ತಿಳ್ಕೋದೈತಿ, ತಾವು ಬುದ್ಧಿವಂತಿದ್ದೀರಿ, ಕಲಿ ಜನ ಇದ್ದೀರಿ. ಆದ ಕಾರಣ ತವಿದ್ದಂಥ ಧರ್ಮಾಚರಣೆ ನಡ್ಕೋತ ಹೋಗ್ರಿ, ವ್ರತಾಚರಣೆ ಮಾಡ್ಕೋತ ಹೋಗ್ರಿ. ಋಷಭದೇವ್ ಭಗವಂತರ ಪ್ರತಿಷ್ಠೆ ಇದೆ. ಭಗವಂತ ಋಷಭದೇವ್ ಏನು ಹೇಳ್ರು, ಋಷಿಕರು
ಮುನಿ ಬನು. ಋಷಿ ಹೋ ಯಾ ಕೃಷಿ ಹೋ, ಋಷಿ ಆಗ್ರಿ ಈಗಲೇ ಕೃಷಿ ಮಾಡ್ರಿ, ಅದ್ರಲ್ಲಿ ಭಾಳ ಆರೋಗ್ಯವಂತ ಇರ್ತೈತಿ. ಸ್ವಾಮೀಜಿ ಹತ್ರ बोली केवल ज्ञान कल्याण महामहोत्सव की स्थापना ಮಾಡ್ಕೊರಿ. ओम ह्रीं हरसिद्धाचार्योपाध्याय सर्वसाधो जनधर्म जनागम जन चैत्य चैतालय नवदेवता पूजिताय अत्र अवतर अवतर आह्वाननम् अत्र तिष्ठ तिष्ठ ठठ स्थापनम् अत्र मम सन्निहितो भव भव षट् सन्निधीकरणम्. अर्घ्य पुष्पचरुदीपक सुधु हलार्घले वररत्न त्रैनिधि लाभयगमस् अर्घ्य से पूजत मिले नव देवताओं की सदा जो भक्ति से अर्चा करे सब सिद्धि नवनिधि रिद्धि मंगल आय शिव कांता वरे. ओम ह्रीं हरसिद्धाचार्योपाध्याय सर्वसाधु जनधर्म जनागम जन चैत्य चैतालय नवदेवता पूजिताय जलाद्यर्घ्यं निर्वपामिति स्वाहा. बोले नवदेवता ಭಗವಾನ್ ಕಿ जय. ಈಗ ಇವತ್ತು ಭಗವಂತರಿಗೆ ಕೇವಲ ಜ್ಞಾನ ಕಲ್ಯಾಣ ನೆರವೇರ್ತಾ ಇದೆ. ಕೇವಲ ಜ್ಞಾನ ಕಲ್ಯಾಣ ಅಂದ್ರೆ 4 ಘಾತಿ ಕರ್ಮಗಳು ಕ್ಷಯವಾದಾಗ ಆ ಮುನಿಗಳಿಗೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ ಅನ್ನುವಂಥ ಆ 4 ಚತುಷ್ಟಯಗಳ ಸ್ಥಾಪನೆ ಆಗ್ತಾರೆ. ಅವರು ಅರಿಹಂತ ಅವಸ್ಥೆಯನ್ನು ತಲುಪ್ತಾರೆ. ಆ ಒಂದು ಸುಂದರ ಕ್ರಿಯೆ ಈಗ ಒಳಗಡೆ ಇರುವಂಥ ಎಲ್ಲ ಜನಬಿಂಬಗಳಿಗೆ ಆಚಾರ್ಯ ಪರಮೇಷ್ಠಿಗಳು ಮುನಿ ಮಹಾರಾಜರು ಮೂರ್ತಿಗಳ ಮೇಲೆ ಸಂಸ್ಕಾರವನ್ನು ಮಾಡಿ ಕೇವಲ ಜ್ಞಾನ ಕಲ್ಯಾಣದ ಪೂಜೆಯನ್ನು ಮಾಡುವಂಥ ವ್ಯವಸ್ಥೆ ಒಳಗೆ ನಡೀತಾ ಇದೆ. ಹೊರಗಡೆ ನಮ್ಮ ಎಲ್ಲ ಇಂದ್ರ ಪರಿವಾರದವರು ಆ ಕೇವಲ ಜ್ಞಾನ ಕಲ್ಯಾಣ ಪೂಜೆ ಮಾಡ್ತಾರೆ. ಈ ಒಂದು ಪೂಜಾ ಮುಗಿದ ನಂತರ ಒಂದಿಷ್ಟು ಸವಾಲುಗಳಿವೆ. ಸವಾಲಾದ ನಂತರ ಅಲ್ಲಿ ಭವ್ಯ ಆದಿನಾಥ ಅರಿಹಂತರ ಸಮೋಷಣ ರಚನೆ ಆಗಿದೆ. ಅಲ್ಲೆಲ್ಲರೂ ಹೋಗಿ ಅದರಲ್ಲಿ ಕುಳಿತುಕೊಂಡು ಧರ್ಮ ಚಿಂತನೆ ಮಾಡುವಂಥ ಒಂದು ಸುವಕಾಶ ಇದೆ. ಈಗ ಸಾಮೂಹಿಕ ಪೂಜೆ, ಕೇವಲ ಜ್ಞಾನ ಕಲ್ಯಾಣ ಪೂಜೆ, तप कल्याण पूजा. ಕೇವಲ ಜ್ಞಾನ ಕಲ್ಯಾಣ ತಪ ಕಲ್ಯಾಣ ಕಾಲ ಚಾಲ